ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ಎಂದೆಂದಿಗೂ ಭಾವನೆಗಳಿಗೆ ಬೆಲೆ ಇದ್ದೇ ಇರುತ್ತದೆ, ಬೆಲೆ ಸಿಕ್ಕೇ ಸಿಗುತ್ತದೆ ಅನ್ನೋದಕ್ಕೆ ಜ್ವಲಂತವಾದಂಥ ಉದಾಹರಣೆ ಮೊನ್ನೆ ಆದಂಥ ಘಟನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ನಿಧನ ಆಗುತ್ತೆ. ಜನತಾ ಪರಿವಾರದಲ್ಲಿ ಸೂತಕದ ವಾತಾವರಣ. ಎಲ್ಲರೂ ಕೂಡ ದೇವೇಗೌಡರನ್ನ ಪ್ರೀತಿಸುವಂತಹ ಅಭಿಮಾನಿಗಳು, JDSನ ಕಾರ್ಯಕರ್ತರ ಆದಿಯಾಗಿ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನು ಕೊಡುತ್ತಾರೆ, ಚೆನ್ನಮ್ಮನವರ ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಲ್ಲಿ ಪ್ರಮುಖವಾಗಿ 3-4 ಜನರ ಭೇಟಿ ಏನಿತ್ತಲ್ಲ, ಇದು ನಿಜವಾಗಿಯೂ ಕರ್ನಾಟಕದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಭಾರತದ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಇಂಥ ಒಂದು ಸಂದರ್ಭ ನಮಗೆ ಕರ್ನಾಟಕದಲ್ಲಿ ಮಾತ್ರ ಎದುರು ಕಾಣೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಯಾಕೆ ಅಂತಂದರೆ, ದೇವೇಗೌಡರ ಗರಡಿಯಲ್ಲಿ ಪಳಗಿದಂತಹ ರಾಜಕೀಯ ಧುರೀಣರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಒಂದು ರೀತಿಯಲ್ಲಿ ರಾಜಕೀಯ ವೈಷಮ್ಯ ತಾರಕಕ್ಕಿರುವಂತಹ ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರೆ ಅದು ಒಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಇಂದಿನ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು. ದೇವೇಗೌಡರ ಪತ್ನಿಯವರ ಅಂತಿಮ ದರ್ಶನದಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ, ಗುರುವನ್ನ ಸಂತೈಸಿಸ್ತಾರೆ. ಅದರ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಭೇಟಿಯಾಗ್ತಾರೆ. ಅಂದರೆ ರಾಜಕೀಯ ಬೇರೆ, ವೈಯಕ್ತಿಕವಾದಂತಹ ಸಂಬಂಧಗಳು, ಪ್ರೀತಿ ವಿಶ್ವಾಸ ಬೇರೆ ಅಂತ. ಇದೆಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಸಂತೋಷ್ ಕಶ್ಯಪ್. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ ದೇಶದ ಮಾಜಿ ಪ್ರಧಾನಿಗಳು, ಅಂದರೆ ಏಕೈಕ ಕನ್ನಡಿಗ ಪ್ರಧಾನಿಯಾಗಿದ್ದಂಥವರು ದೇವೇಗೌಡರ ಪತ್ನಿ ಚೆನ್ನಮ್ಮನವರನ್ನ ಕಳೆದುಕೊಂಡಿದ್ದೇವೆ. ಇವತ್ತು ಅವರ ಅಂತ್ಯಕ್ರಿಯೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಮನೆ ದೇವರ ಅಂಗಳದಲ್ಲಿಯೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಇಡೀ ಕುಟುಂಬ, ಜನತಾ ಪರಿವಾರ ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರಗಳೇನು ಅಂತ ಹೇಳಿದ್ರೆ, ದೇವೇಗೌಡರು ಬೇಕಾದಷ್ಟು ಜನರಿಗೆ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಜನತಾ ಪರಿವಾರದಿಂದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ರು, ಮುಖ್ಯಮಂತ್ರಿ ಆಗಿದ್ರು. ಒಂದರ್ಥದಲ್ಲಿ ಸಮಾಜಕ್ಕೆ ತಮ್ಮನ್ನು ತಾವು, ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿಕೊಂಡಿರುವಂತಹ ಮಹಾನಾಯಕ ದೇವೇಗೌಡರು. ಅವರ ಹಿಂದೆ ಇದ್ದಂತಹ ಅತಿ ದೊಡ್ಡ ಶಕ್ತಿ, ಧೀಶಕ್ತಿ, ಮಹಾಮಾತೆಯಾಗಿ, ಎಲ್ಲ ಮಕ್ಕಳ ತಾಯಿಯಾಗಿ, ಅನ್ನಪೂರ್ಣೆಯಾಗಿ, ಅವರ ಅತಿ ದೊಡ್ಡ ಶಕ್ತಿಯಾಗಿ ನಿಂತಂಥವರು ಚೆನ್ನಮ್ಮನವರು. 72 ವರ್ಷಗಳ ತುಂಬು ದಾಂಪತ್ಯ ಜೀವನ. 89 ವರ್ಷದ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಯಿಂದ, ಉಸಿರಾಟದ ತೊಂದರೆಯಿಂದ ಎಲ್ಲರನ್ನೂ ಕೂಡ ಅಗಲಿದ್ರು. ದುಃಖದಲ್ಲಿ ಇಂತಹ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿದ್ದಾರೆ. ಅವರ 6 ಜನ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲರನ್ನೂ ಕೂಡ ಅಗಲಿರುವಂಥದ್ದು. ಅವರು ಅಗಲಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದ್ದ ಹಾಗೆ ಆಸ್ಪತ್ರೆಯಿಂದ ಅವರನ್ನು ಪದ್ಮನಾಭನಗರದ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದು ಅವರ ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಇಡಲಾಗುತ್ತೆ. ಒಂದು ಭಾವಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದೇವೇಗೌಡರು ಗಳಗಳನ್ನೇ ಅಳ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ದೇವೇಗೌಡರ ಪಕ್ಕದಲ್ಲಿ ಕೂತು ಅವರ ಕಣ್ಣೀರನ್ನು ಒರೆಸಿ ಗುರುವನ್ನ ಶಿಷ್ಯ ಸಂತೈಸ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ವಾರದಲ್ಲಷ್ಟೇ ದೇವೇಗೌಡರು ರಾಜ್ಯ ಸರ್ಕಾರವನ್ನು ಟೀಕಿಸಿದ್ರು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಟೀಕಿಸಿದ್ರು. ಇನ್ನು ಕುಮಾರಸ್ವಾಮಿಯವರ ವಿಚಾರವಂತೂ ತಮಗೆಲ್ಲರಿಗೂ ಗೊತ್ತೇ ಇದೆ. ಇದು ಈಗಿಂದ ಇರುವಂತಹ ವೈರುಧ್ಯ, ವೈಷಮ್ಯ ಅಲ್ಲ. ಎಷ್ಟೋ ವರ್ಷಗಳಿಂದ ದೇವೇಗೌಡರನ್ನೇ ಸೋಲಿಸಿದ್ದಾರೆ DK ಶಿವಕುಮಾರ್ ಅವರು ಚುನಾವಣೆಯಲ್ಲಿ. ಒಂದರ್ಥದಲ್ಲಿ ದೇವೇಗೌಡರ ಕುಟುಂಬಕ್ಕೂ DK ಶಿವಕುಮಾರ್ ಅವರ ಕುಟುಂಬಕ್ಕೂ ರಾಜಕೀಯ ವೈಷಮ್ಯ ಬಹಳಷ್ಟಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇತ್ತೀಚಿನ ಬೆಳವಣಿಗೆಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕಾಂಗ್ರೆಸ್ ವರ್ಸಸ್ JDS, ಡೈರೆಕ್ಟ್ಲಿ ಇಟ್ ಈಸ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅಂತ ಆಗ್ಬಿಟ್ಟಿದೆ.
ಎಲ್ಲ ರೀತಿಯಾದಂತಹ ಮಾತಿನ ಚಕಮಕಿಗಳು, ವಾಗ್ದಾಳಿಗಳು, ಬ್ರದರ್ ಅಂದ್ಕೊಂಡು ಇವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ, ನಮ್ಮ ಅಣ್ಣ ಇದ್ದ ಹಾಗೆ, ನಿಮ್ಮ ಮಾತನ್ನು ನಾವು ಕೇಳ್ತೀವಿ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನಗೂ ಎಲ್ಲ ಗೊತ್ತಿದೆ ಅಂತ DK ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಮಾತಾಡ್ತಾರೆ. ಮತ್ತೊಂದೆಡೆ ಕುಮಾರಸ್ವಾಮಿ ಅವರು ನೇರವಾಗಿ DK ಶಿವಕುಮಾರ್ ಅವರ ಮೇಲೆ ಮಾತಾಡ್ತಾರೆ, ಆರೋಪಗಳನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಕಳೆದ ಕೆಲವು ದಿನಗಳ ಹಿಂದಷ್ಟೇ ನಡೆದಂತಹ ಘಟನೆಗಳು. ಆದರೆ ಮೊನ್ನೆಯ ಇಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ದೇವೇಗೌಡರ ನಿವಾಸಕ್ಕೆ ಬಂದು ಚೆನ್ನಮ್ಮನವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ದೇವೇಗೌಡರ ಕಾಲಿಗೆ ನಮಸ್ಕರಿಸಿ ಅವರಿಗೆ ಸಂತೈಸಿ ಕುಮಾರಸ್ವಾಮಿ ಅವರನ್ನೂ ಕೂಡ ಮಾತಾಡಿಸಿ ಅವರನ್ನು ಕೂಡ ಸಂತೈಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಜನತಾ ಪರಿವಾರದಿಂದ ಬಂದಿರುವಂತಹ ಎಷ್ಟೋ ಜನ ನಾಯಕರುಗಳು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. CM ಇಬ್ರಾಹಿಂ ಇರಬಹುದು, ಜಮೀರ್ ಅಹಮದ್ ಖಾನ್ ಅವರು ಇರಬಹುದು, ಆ ಗರಡಿಯಲ್ಲಿ ಬೆಳೆದು ಬಂದಂತಹ ಎಷ್ಟೋ ನಾಯಕರು, ಬಸವರಾಜ ಹೊರಟ್ಟಿ ಅವರು, ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನವನ್ನು ಪಡೆದು ಅವರನ್ನು ಸಂತೈಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಂಥ ಅದ್ಭುತವಾದಂತಹ ದೃಶ್ಯ ಅಂದರೆ, ಶೋಕದ ಮಧ್ಯೆಯೂ ಈ ಥರದ ಒಂದು ಸಂಬಂಧಗಳಿಗೆ ಬೆಲೆ ಕೊಡುವಂತಹ ಕೆಲಸ, ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸ, ಯಾರೋ ಒಬ್ಬರು ತೊಂದರೆಯಲ್ಲಿದ್ದಾರೆ ಅಂತ ಹೇಳಿದಾಗ ಅವರ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಮನೋಭಾವನೆಯನ್ನು ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರಲ್ಲ, ನಿಜವಾಗಿಯೂ ಶ್ಲಾಘನೀಯವಾದಂಥ ಒಂದು ವಿಚಾರ. ನಾನು ಆಗಲೇ ಹೇಳಿದೆ, ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಘಟನೆಯನ್ನು, ಇಂಥ ಒಂದು ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜಕೀಯನೇ ವೈಷಮ್ಯನೇ ಎಲ್ಲವನ್ನೂ ಕೂಡ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತಾರೆ. ಆದರೆ ಕರ್ನಾಟಕದಲ್ಲಿ ಖಂಡಿತವಾಗಲೂ ಟೋಟಲಿ ತದ್ವಿರುದ್ಧ. ಇದು ರಾಜಕಾರಣನೇ ಬೇರೆ, ಪಕ್ಷನೇ ಬೇರೆ, ಆದರೆ ವೈಯಕ್ತಿಕವಾದಂಥ ನಮ್ಮ ಸಂಬಂಧ ಮತ್ತು ಸ್ನೇಹವೇ ಬೇರೆ ಅನ್ನುವಂಥದ್ದು. ಹೀಗಾಗಿ ಇಂಥ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಪರಸ್ಪರವಾಗಿ ನಿಲ್ತಾರೆ. ರಾಜಕಾರಣ ಇದ್ದಿದ್ದೆ, ಆದರೆ ಮನುಷ್ಯತ್ವ ಅನ್ನೋದು ಮುಖ್ಯ ಅಂತ. ಹೀಗಾಗಿ ಒಂದರ್ಥದಲ್ಲಿ ಚೆನ್ನಮ್ಮನವರ ಸಾವಿನಲ್ಲೂ ಕೂಡ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾಯಕರುಗಳು ಕುಮಾರಸ್ವಾಮಿ ಅವರ ಜೊತೆಗೆ, ದೇವೇಗೌಡರ ಜೊತೆಗೆ, ದೇವೇಗೌಡರ ಕುಟುಂಬದ ಜೊತೆಗೆ ನಿಂತಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರಲ್ಲ. ನಿಜವಾಗಿಯೂ ಕರ್ನಾಟಕದ ರಾಜಕಾರಣದ ಮಾದರಿ ಬೇರೆ ರಾಜ್ಯಗಳಿಗೆ, ಎಲ್ಲ ಜನರಿಗೂ ಕೂಡ ಮಾದರಿ ಆಗೇ ಆಗುತ್ತೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ TV ಕನ್ನಡ.